ನಿನ್ ಫ್ರೆಂಡು ಇದೇ ಊರ್ ತಾನೇ ಹೇಳಿದ್ದು. ಎಲ್ಲೇ ಯಪ್ಪ ಬತ್ತಾನೆ ಅಂತ ಹೇಳ್ದೆ ಬರಲೇ ಇಲ್ವಲ್ಲ. ಬತ್ತಾನೆ ಕಣಮ್ಮ, ಕಾಯ್ಬೇಕು. ಕಾಯ್ದೆ ಇದ್ಬಿಟ್ರೆ ಹೆಂಗ್ ಹೇಳು? ಕಾಯ್ಲೇಬೇಕಲ್ವಾ? ಸುಮ್ಕಿರು. ನಮ್ಗಿರೋದು ಇದೊಂದೇ ಆಪ್ಷನ್ನು. ಈ ಮನೆಯ 20 ಲಕ್ಷ ರೂಪಾಯಿಗೆ ಮಾರ್ಬಿಟ್ಟು ಕೈ ತೊಳ್ಕೊಂಬಿಟ್ಟು ಹೊಂಟೋಗ್ಬಿಡ್ಬೇಕು ಅಷ್ಟೇ ನೀನಿಯ. ಆ ಯಪ್ಪಂಗೆ ಹೆಂಗನ ಮಾಡಿ ನಂಬಿಸ್ಬೇಕು. ದೆಯ್ಯಪ್ಪಯ್ಯ ವಿಚಾರನ ಯಾರಿಗೂ ಹೇಳ್ಬಾರ್ದು. ನಮಸ್ಕಾರ. ನಮಸ್ಕಾರ ನಮಸ್ಕಾರ. ಓ ನೀವೇನಾ? ನಾವು ಫೋನ್ ಮಾಡಿದ್ವಲ್ಲ, ನಾನ್ ಶಾರದಿ, ಇವಳು ಆಸಾ ಅಂತ ಹೇಳ್ಬಿಟ್ಟು. ಹಾ 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 ಹೇಳಿ ಹೇಳಿ ಹೇಳಿ, ಗೊತ್ತಾಯ್ತು ಗೊತ್ತಾಯ್ತು. ಅದೇ ನೀವು ಅದೇನೋ ಮಾಡ್ತೀರಾ ಮನೇನ ಅಂತ ಹೇಳ್ಬಿಟ್ಟು ಕೇಳ್ಪಟ್ಟೆ. ಆ ಒಂದ್ಸಲ ಮನೆ ನೋಡ್ಬೇಕು. ಮನೆ ನೋಡಿದ್ಮೇಲೆ ಎಲ್ಲನೂ ಮಾತಾಡೋಣ. ಒಂದ್ಸಲ ಹೆಂಗೈತೆ, ನನಗೆ ಇಷ್ಟ ಆಗ್ತಿತ್ತೋ ಆಗಲ್ವೋ ಎಲ್ಲ ವಿಚಾರ ನೋಡ್ಬೇಕಲ್ವಾ. ಅದಕ್ಕೆ ಒಂದ್ಸಲ ನೋಡೋಣ ಎಲ್ಲನೂ ಅಂತ ಹೇಳ್ಬಿಟ್ಟು ಅನ್ಕೊಂಡಿದೀನಿ. ಹಾ ಬನ್ನಿ ಒಂದ್ಸಲ ಮನೆ ತೋರಿಸಿ. ಆ ಮನೆ ಏನ್ ತೋರಿಸ್ತೀವಿ, ಆದ್ರೆ ನಮ್ಗೆ ಅರ್ಜೆಂಟಾಗಿ ಕ್ಯಾಶ್ ಬೇಕು. ನೀವು ಅಲ್ಲಿ ನಿಂತಿರೋ ಜಾಗಕ್ಕೆ ನೆನೆಯ ಹಂಗೆ ನೆನೆಯ ನಿಮ್ಗೆ ಹಂಗೆ ಕೊಟ್ಬಿಡ್ತೀನಿ ನಾನಂತನೂ. ಪತ್ರವ ಬರ್ದ್ಬಿಟ್ಟು ಕೊಟ್ಬಿಡ್ತೀವಿ. ನಮ್ಗಂತೂ ಅರ್ಜೆಂಟಾಗಿ ಕ್ಯಾಶ್ ಬೇಕು. ನಮಗೂ ಹೊಸಿ ಕಷ್ಟ ಐತಲ್ಲ. ಅಯ್ಯೋ, ದುಡ್ಡೇನ್ ನಿಮ್ಗೆ ಈಗ ಅಂದ್ರೆ ಈಗ್ಲೇನೆ ರೆಡಿ ಆಗೈತೆ ದುಡ್ಡು. ದುಡ್ಡಿನ ಬಗ್ಗೆ ನೀವು ಯೋಚನೆ ಮಾಡಕ್ ಹೋಗ್ಬೇಡಿ. ಇಬ್ರು ಮಕ್ಳು, ನನ್ನ ಗಂಡು ಮಕ್ಳು ಇಬ್ರು ಮಕ್ಳು ಅಂದ್ರೆ ಚೆನ್ನಾಗಿ ದುಡ್ದು ತತ್ತವ್ರೆ. ಅವ್ರ ತರ ದುಡ್ಡೆಲ್ಲ ನಾನು ಯಾಕೆ ವೇಸ್ಟ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾನು ಎಲ್ಲ ಜಮೀನ್ ಮೇಲೂ, ಹೊಲದ ಮೇಲೂ, ಮನೆ ಮೇಲೂ ಅಂತ ಆಗ್ತಾ ಇದೀನಿ. ಇಬ್ರು ಗಂಡು ಮಕ್ಳಿಗೂ ನಾಳೆಗ್ ಬೇಕಲ್ವೇ, ಅದಕ್ಕೇನೆ ಎಲ್ಲನೂ ಆಗ್ತಾ ಇದೀನಿ. ಇಬ್ರು ಗಂಡು ಮಕ್ಳಿಗೂ ಆಸ್ತಿ ಆಗ್ಲಿ, ದುಡ್ಡು ಇವತ್ತಿತ್ತತೆ ನಾಳೆಗೆ ಹೊಂಟೋಯ್ತದೆ. ಆದ್ರೆ ಆಸ್ತಿ ಅನ್ನೋದು ಇರ್ಲಿ ಅಂತ ಹೇಳ್ಬಿಟ್ಟು ನಾನೇನೆ ಹಂಗೆಲ್ಲ ಮಾಡ್ತಾ ಇದೀನಿ. ಬಿಡಿ, ಮನೆ ಒಂದು ತೋರಿಸ್ಬಿಡಿ. ನೋಡ್ಬಿಟ್ಟು ನನ್ಗೇನಾರ ಮನೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಖಂಡಿತವಾಗೂ ಮನೆಯೇ ತಗತೀನಿ ನಾನು. ಆ ಸರಿ ಸರಿ, ಆಯ್ತು ಆಯ್ತು. ಇವೆ ಬಂದೆ, ಗಾಡಿ ಎತ್ಕೊಬಿಟ್ಟು ಬರ್ತೀನಿ. ಅಮ್ಮ, ಇವಾಗ ಮನೆ ತೋರ್ಸಕ್ಕೆ ಅಂತ ಹೋದಾಗ ದೆಯ್ಯಗಳೇನಾರ ಬಂದ್ಬಿಟ್ರೆ ಏನ್ ಮಾಡೋದು? ಆ ದೆಯ್ಯಗಳಿಗೆ ಅದೇ ಕೆಲಸನೇ. ಮನೆಗೆ ಬಂದವ್ರನ್ನೆಲ್ಲ ಅಟ್ಯಾಕ್ ಮಾಡೋದ? ಅದೆಲ್ಲ ಏನು ಮಾಡಕ್ಕಿಲ್ಲ. ಸುಮ್ಕಿನೇ ಇರು. ಅದೇನು ಅಂತ ಹೇಳಿದ್ರೆ ಯಾವಾಗೋ ನನ್ಕಿತ ಅದಕ್ಕೆ ತಿಕ್ಲತ್ತದಾಗ ಬರ್ತವೆ, ಇಲ್ಲಾಂದ್ರೆ ಬರೋಕ್ಕಿಲ್ಲ. ಇವಯ್ಯನ್ ಕರ್ಕೊಂಡು ಹೋಗ್ಬಿಟ್ಟು ಸುಮ್ಕೆ ತೋರಿಸ್ಬಿಟ್ಟು ಮನೆಯ ಆಮೇಲೆ ಈಚೆ ಕಡೆಗೆ ಬಂದ್ಬಿಟ್ಟು ಸೈನ್ಗಿನ್ ಹಾಕ್ಬಿಡು ಅಂತೇಳಿ ಹೇಳ್ತಾನಲ್ಲ, ಹಾಕ್ಬಿಟ್ಟು ದುಡ್ಡು ಇಸ್ಕೊಬಿಟ್ಟು ಹೊಂಟೋಗಿ ಜಂಪ್ ಆಗ್ಬಿಡೋಣ. ಸುಮ್ಮನೆ ಫಸ್ಟ್ ಮನೆಯಿಂದ ತಪ್ಪಿಸ್ಕೊಳ್ಳೋದು ನೋಡೋಣ. ಅದೇ 20 ಲಕ್ಷ ರೂಪಾಯಿ ತಗೊಂಡೋಗಿ ಇನ್ನೂ ಒಳ್ಳೆ ಕಡೆ ಎಲ್ಲಾರ ಒಂದ್ ಹತ್ರ ಮನೆ ತೆಕ್ಕೊಂಡ್ರು ಆಯ್ತು. ಹ್ಞೂ ಕಣಮ್ಮ, ಹಂಗೆ ಅನ್ಕೊಂಡಿದ್ದೀನಿ ನಾನು. ಅಕ್ಕೋರೆ, ಬನ್ನಿ ಬನ್ನಿ ಹೋಗನ್ ಬನ್ನಿ. ಓ ಬನ್ನಿ ಕಣಣ್ಣ. ಅಯ್ಯೋ ಬೇಗ ನೋಡ ಮರಯ್ಯ. ಆ ಮೋಹಿನಿಗಳು ಬಂದು ಅಟ್ಟಗ ಇಸ್ಕೊಬಿಟ್ರೆ ಆಮೇಕಿನ ಮನೆ ನೋಡಕ್ಕೂ ಆಗಕ್ಕಿಲ್ಲ, ಏನೂ ಆಗಕ್ಕಿಲ್ಲ. ಬಿರ್ಬಿರ್ನ ಮನೆ ನೋಡ್ಬಿಟ್ರೆ ಸಾಕು. ಇಲ್ಲ ಮೋಹಿನಿಗಳು ಯಾವಾಗ ಯಾವ ಕಾಲಕ್ಕೆ ಹೆಂಗೆ ಬಂದು ಅಟ್ಕ ಇಸ್ಕೊತವೋ ಗೊತ್ತಿಲ್ಲ. ಇವ ಹಿಂಗೆ ಮೆತ್ಬಿಟ್ಟು ನಾವು ಫಸ್ಟ್ ಎಸ್ಕೇಪ್ ಆಗೋಗ್ಬಿಡ್ಬೇಕು ಇಲ್ಲಿಂದ. ನೋಡ್ಲಿ ನೋಡ್ಲಿ ಸುಂದಿರಮ್ಮ. ಓಹೋ, ದೊಡ್ಡದಾಗೆ ಐತೆ ಮನೆ ಅಂತನೂ. ನೋಡು ರೂಮ್ಗಳು ನೋಡು, ಇಲ್ಲೊಂದ್ ರೂಮು ಅಲ್ಲೊಂದ್ ರೂಮು, ಬಹಳ ಚೆನ್ನಾಗೈತೆ. ರೂಮ್ಗಳು ಸಖತ್ ಇಷ್ಟ ಆದ್ವು ನನ್ಗಂತೂ. ನೋಡು ಈ ಕಡೆ ಎಲ್ಲ ಎಂತ ಚೆನ್ನಾಗೈತೆ. ಓಂ ರಾಮ್ ಶ್ರೀರಾಮ್, ಓಂ ರಾಮ್ ಶ್ರೀರಾಮ್. ಅಯ್ಯಪ್ಪ ಇರೋ ಗಂಟ ದೆಯ್ಯ ಮೋಹಿನಿಗಳು ಬರೋದು ಬೇಡಪ್ಪ. ಓಂ ರಾಮ್ ಶ್ರೀರಾಮ್, ಓಂ ರಾಮ್ ಶ್ರೀರಾಮ್, ಜಯ ಜಯ ರಾಮ್. ಓಂ ರಾಮ್ ಶ್ರೀರಾಮ್, ಜಯ ಜಯ ರಾಮ್. ಮುಕ್ಕಳೆ ಮಗಳೇ, ಅಲ್ಲಿ ಗಂಟ ಬರಬಾರ್ದು ದೆಯ್ಯಗಳು ಅಂತ ಹೇಳ್ಬಿಟ್ಟು. ಓಂ ಓಂ ರಾಮ್ ರೀಂ ರಾಮ್ ರಾಮ್, ಓಂ ರಾಮ್ ರಾಮ್ ರೀಂ ರಾಮ್. ಓಂ ಜೈ ಶ್ರೀರಾಮ್, ಜೈ ಶ್ರೀರಾಮ್. ಓಂ ಆಂಜನೇಯ ಸ್ವಾಮಿ, ಆಂಜನೇಯ ಸ್ವಾಮಿ. ಬರ್ದಿದ್ದಂಗೆ ಮಾಡಪ್ಪ ಮೋಹಿನಿಗಳನ್ನ. ಮನೆ ಮಾತ್ರ ಬಹಳ ದೊಡ್ಡದಾಗೈತೆ. ಬಹಳ ಇಷ್ಟ ಆಯ್ತು ನನ್ಗಂತೂ ಮನೆ. ಎಷ್ಟು ಕೊಡ್ಬೇಕು ಅಂತ ಅನ್ಕೊಂಡಿದೀರಾ ಮನೆನ? 20 ಲಕ್ಷ ಕೊಟ್ಬಿಡ್ತೀವಿ. ಏನು ಇಷ್ಟಾರ ಮನೆ? ಬರೀ 20 ಲಕ್ಷನೇನಾ? ಅಯ್ಯೋ ನಮ್ಗೆ ಎಲ್ಲ ಗೊತ್ತಾಗಕ್ಕಿಲ್ಲ. ನನ್ ಗಂಡ ತಗೊಂಡಿದ್ದೀವಿ ಮನೆಯ. ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ರೇಟ್ ಏನು ಅಂತ ಹೇಳ್ಬಿಟ್ಟು. ಆದ್ರೆ 20 ಲಕ್ಷನೇ ಬರೋದು, ಬೆಲೆ ಬಾಳೋದು ಅಂತ ಎಲ್ಲ ಹೇಳ್ತಾ ಇದ್ರು. ಅದಕ್ಕೆ 20 ಲಕ್ಷಕ್ಕೆ ಮಾರ್ಬಿಡೋಣ ಅಂತ ಅನ್ಕೊಬಿಟ್ವಿ ನಾವಂತೂ. ಅದಕ್ಕೆ 20 ಲಕ್ಷ ಕೊಟ್ಬಿಟ್ರೆ ಇವಾಗಲೇ ನಿಮ್ಮ ಹೆಸರು ರಿಜಿಸ್ಟ್ರೇಷನ್ ಮಾಡಿಸ್ಕೊಟ್ಬಿಡ್ತೀವಿ. ಹಾ ಹಾ, ಖಂಡಿತ ಈ ಮನೆ ನಂಗೆ ಬಹಳ ಇಷ್ಟ ಆಗೈತೆ. ಆದ್ರೆ ಇಷ್ಟು ದೊಡ್ಡ ಮನೆನ ಇಷ್ಟು ಕಡಿಮೆ ರೇಟ್ಗೆ ಇಷ್ಟು ಅರ್ಜೆಂಟ್ ಆಗಿ ಮಾರಕ್ಕೆ ಏನಾದ್ರು ಕಾರಣ ಗಿಡ ಏನಾರು ಐತಾ? ಏನಾರು ಇರ್ಬೇಕು ತಾನೇ ಕಾರಣ ಏನಾದ್ರು. ಇಲ್ಲ ಸುಮ್ಕೆ ಯಾರು ಇಷ್ಟಾರ ಮನೆಯ ಮಾರ್ತಾರೆ? ಅಯ್ಯೋ ಅಣ್ಣ, ನಮ್ಗೇನಾದ್ರು ತಿಕ್ಲಿಡ್ದೈತಿನಣ್ಣ. ಇಷ್ಟು ದೊಡ್ಡ ಮನೆಯ ನಾವು ಮಾರ್ಬಿಟ್ಟು 20 ಲಕ್ಷಕ್ಕೆ ಊರ್ ಬಿಟ್ಬಿಟ್ಟು ಹೋಗಕ್ಕೆ ಹಂಗಲ್ಲ ಕಣ. ಜೀವನದಾಗೋಸಿ ಕಷ್ಟ ಬೇರೆ. ಕಷ್ಟ ಮನಸ್ಸಿಗೆ ಬರ್ತಿದ್ದಂಗೆ ಇನ್ನೇನು ಮರಗಳಿಗೆ ಬರೋಕಾಯ್ತದೆ? ನಮ್ಮ ಕಷ್ಟ ಯಾರಿಗೆ ಹೇಳ್ಕೊಳ್ಳೋಣ ಕಣಣ್ಣ? ಜೀವನ ಎಲ್ಲ ಕಷ್ಟನೇನಿಯ. ಈಗ ನೋಡು, ನನ್ನ ಮಗಳಿಗೆ ಗಂಡ ಬಿಟ್ಬಿಟ್ಟು ಹೋದ. ನನ್ನ ಮಗಳು ಜೀವನ ರೂಪಿಸ್ಬೇಕು. ಈ ಹಳ್ಳಿನಾಗಿದ್ರೆ ಜನ ತಲಾ ಕೊನ್ನೊಂದು ಮಾತಾಡ್ತಾರೆ ಕಣಣ್ಣ. ನಿನ್ನ ಮಗಳು ಗಂಡ ಬಿಟ್ಟೋಳು, ಅಂತೋಳು ಇಂತೋಳು ಅಂತ ಹೇಳ್ಬಿಟ್ಟು ಊರೆಲ್ಲನೂ ನನ್ನ ಮಗಳ ಬಗ್ಗೆ ಮಾತಾಡ್ತಾರೆ. ಅದಕ್ಕೆ ಈ ಮನೆ ಇದ್ರಲ್ವೇ, ಈ ಮನೆಯ ಮಾರ್ಬಿಟ್ಟು ಸುಮ್ಕೆ ನೀ ಎಲ್ಲನ ಬೇರೆ ಕಡೆ ದೂರ ಹೋಗ್ಬಿಟ್ಟು ಸೆಟಲ್ ಆಗೋಗ್ಬಿಟ್ರೆ ಅದಾಗ ಯಾರು ಏನು ಮಾತಾಡಂಗಿಲ್ಲ. ಇಲ್ಲಿರೋ ಹೊಸಿ ಜಮೀನು ಒಂದು ಮನೆ ಎಲ್ಲನೂ ಮಾರ್ಕೊಂಡು ಹೋಗೋಣ ಅಂತ ತೀರ್ಮಾನ ಮಾಡ್ಬಿಟ್ಟಿದೀವಿ. ಅರ್ಜೆಂಟಾಗಿ ಯಾರ್ಯಾರು ದುಡ್ಡು ಕೊಟ್ಬಿಟ್ಟು ಯಾರ್ಯಾರು ಮನೆಯ ತಗೋತಾರೋ ಅವ್ರಿಗೆ ಎಲ್ಲನೂ ಅರ್ಜೆಂಟಾಗಿ ನಾವು ಮನೆಯ ಎಲ್ಲನೂ ಇದು ಮಾಡ್ಬಿಟ್ಟು ಕೊಟ್ಬಿಟ್ಟು ಹೋಯ್ತಾ ಇದೀವಿ. ಜಮೀನು ಅಷ್ಟೇ ಮಾರಾಟ ಮಾಡಕ್ಕೆ ಇಕ್ಕಿದೀವಿ ಕಣ್ಣ. ಯಾರೋ ಹೇಳೋರು ನಮ್ಮೂರನ್ನೇ ತಗೋತೀನಿ ಅಂತ ಹೇಳ್ಬಿಟ್ಟು. ಅದಕ್ಕೆ ನಾವು ಸುಮ್ಕಾದ್ವಿ. ಈ ಮನೆ ಒಂದು ಈ ಊರಾಗಿರೋರಿಗೆಲ್ಲ ಮನೆಗಳು ಇತ್ತವಲ್ಲಣ್ಣ, ಅದಕ್ಕೆ ಅವ್ರೇನು ಬ್ಯಾಡ ಮನೆ ಅಂತ ಹೇಳಿದ್ರು. ಅದಕ್ಕೆ ನಾವು ಯಾರನ್ನ ಸಿಕ್ಕರೆ ಮಾರಾಕಣ ಅಂತ ನಿಮಗೆ ಮಾರಾಕ್ತಿರೋದು ಕಣ. ಅದ್ರಾಗ ಏನು ನಾವೇನೋ ಮೋಸ ಮಾಡ್ತಿಲ್ಲ ಕಣ. ಪತ್ರಗಳೆಲ್ಲ ಅವೇ ಕಣ. ಬೇಕಾದ್ರೆ ಪತ್ರ ಮಗಳೇ, ಪತ್ರ ತೋರ್ಸೆ. ಅಯ್ಯೋ ಪರವಾಗಿಲ್ಲ ಬಿಡಿ. ಪಾಪ ಹೆಣ್ಮಕ್ಳು ಗಂಡನ್ ಬಿಟ್ಬಿಟ್ಟು ಇಷ್ಟೆಲ್ಲ ಕಷ್ಟ ಪಡ್ತಾ ಇದ್ದೀರಾ. ಸರಿ, ಈ ಮನೆನ ನಾನೇ ತಗತೀನಿ. ತಗೊಳ್ಳಿ ಪೇಪರ್ ತಗೊಳ್ಳಿ, ಇಲ್ಲೇ ಸೈನ್ ಹಾಕಿ ಕೊಟ್ಬಿಡ್ತೀನಿ. ಅಯ್ಯೋ, ಇವತ್ತೇ ಸೈನ್ ಇವತ್ತು ಯಾವ ವಾರ? ಇವತ್ತು ಸೋಮವಾರ. ಸೋಮವಾರ ನಾ ಮನೆ ವಂಶಕ್ಕೆ ಆಗ್ ಬರಕ್ಕಿಲ್ಲ.
ಮಂಗಳವಾರ ನಾವಂತೂ ಮಂಗಳವಾರದತ್ತು ಆಸ್ತಿ ಪಾಸ್ತಿ ಎಲ್ಲ ತಗೊಳಕಿಲ್ಲ. ನಾನು ರಾಯರು ಭಕ್ತ. ಗುರುವಾರ ನೀನಿಯ ಮನೆ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳಿ ಅಂತ ಫಿಕ್ಸ್ ಮಾಡ್ಕೊಬಿಟ್ಟಿವ್ನಿ. ಏನ್ ಹೇಳ್ತಾ ಇದ್ದೀರಾ ನೀವು? ಇನ್ನು ಗುರುವಾರದ ಗಂಟೆ ಕಾಯ್ಬೇಕಾ? ಇವತ್ತಿನ ಸೋಮವಾರ, ಮಂಗಳವಾರ, ಬುಧವಾರ, ಗುರುವಾರ. ನಮ್ಗೆ ಅರ್ಜೆಂಟಾಗಿ ಕಾಸು ಬೇಕಲ್ಲ. ಏನಕ್ಕೂ ಕಾಸೇ ಇಲ್ವಲ್ಲ. ಈ ಮನೆ ಒಂದು ತಗೊಬಿಡಿ ಬೀರ್ನ, ನಮ್ಗೆ ಕಾಸು ಬೇಕಾಯ್ತದೆ. ನೀವು ಡಿಲೇ ಮಾಡಕ್ ಹೋಗ್ಬೇಡಿ. ಆಮೇಲೆ ನಿಮ್ಗಿನ ಸಂಜಾಕಿರೋರು ಈ ಮನೆ ಏನಾರ ಕೇಳ್ಬಿಟ್ರೆ ನಾವೇನಿಲ್ಲ ಕೊಟ್ಟು ಕಳಿಸ್ಬಿಡ್ತೀವಿ ಅಷ್ಟೇನಿಯ. ನೋಡಿ, ಇಲ್ಲೇ ಸೈನ್ ಹಾಕಿಸ್ಕೋಬೇಕು, ಇಲ್ಲೇನೇ ತಗೋಬೇಕು, ಇಲ್ಲೇನೇ ದುಡ್ಡು ಕೊಟ್ಬಿಟ್ಟು ಹೋಯ್ತಾ ಇರ್ಬೇಕು ಅಷ್ಟೇನಿಯ. ಇಲ್ಲ ನಿಮ್ಗಿನ್ನ ಜಾಸ್ತಿ ಕೊಡ್ತೀವಿ, ನಿಮ್ಗಿನ್ನ ಚೆನ್ನಾಗಿರೋ ಗಿರಾಕಿಗಳೇನಾರ ಬಂದ್ಬಿಟ್ರೆ ನಾವಂತೂ ಅವ್ರಿಗೆ ಏನೇ ಕೊಟ್ಬಿಟ್ಟಾಗ ಮನೆಯ ಕೈ ತೊಳ್ಕೊಬಿಡ್ತೀವಿ. ಯಾಕಂದ್ರೆ ನಮಗೆ ಎಮರ್ಜೆನ್ಸಿ ಅರ್ಜೆಂಟಾಗಿ ದುಡ್ಡು ಬೇಕಾಗೈತೆ. ಅದಕ್ಕೇನೆ ನೋಡಿ, ತಗೊಳಂಗಿದ್ರೆ ತಗೊಳ್ಳಿ, ಇಲ್ಲ ಅಂತಂದ್ರೆ ಬ್ಯಾಡ ಹೋಗಿ ಮನೆಯ. ನಾವೇನಂತೆ ಬ್ಯಾರೆ ಯಾರಿಗನ ಕೊಟ್ಕೊಬಿಡ್ತೀವಿ. ನೋಡಿ, ನಿಮ್ ಕೈಲಿ ಕಾಯಕ್ಕಾಗಲ್ಲ ಅಂತಂದ್ರೆ ಬ್ಯಾರೇರು ಕೊಡ್ಬೋದು. ಇಲ್ಲ ಅಂದ್ರೆ ನೀ ಕಾಯ್ತೀನಿ ಅಂದ್ರೆ ಗುರುವಾರ ತನಕ ನಾನೇ ತಗತೀನಿ. ನೋಡಿ, ಈಗಲೇ ಹೇಳ್ತಾ ಇದ್ದೀನಿ. ಅದೇನು ಅಂತ ಹೇಳಿದ್ರೆ ನನಗೂ ಸ್ವಲ್ಪ ಧರ್ಮ ಕರ್ಮ ಅನ್ನೋದು ಎಲ್ಲನೂ ಐತಿ. ನಾನಂಗೆಲ್ಲನೂ ಸುಮ್ಮನೆ ಹೆಂಗ್ ಸಿಕ್ಕ್ರೆ ಹಂಗೆ ನೀನೇ ತಗೊಳಕ್ ಆಗಕ್ಕಿಲ್ಲ. ನಾನಂತೂ ನನಗೆ ಗುರುವಾರ, ಶುಕ್ರವಾರ ಇಂಥ ದಿನ ಅಷ್ಟೇ ನೀನೇ ತಗೊಳ್ಳೋದು. ಮನೆ ಇರ್ಬೋದು, ಹೊಲ ಇರ್ಬೋದು, ಜಮೀನು ಇರ್ಬೋದು, ಎಲ್ಲ ರಿಜಿಸ್ಟ್ರೇಷನ್ ಮಾಡಿಸ್ಕೊಳ್ಳೋದೆಲ್ಲ ಹಂಗೆ ನೀನಿಯ. ನಿಮ್ಗೇನಾದ್ರೂ ಇದರಿಂದ ಏನಾದ್ರೂ ನಿಮ್ಗೆ ಪರವಾಗಿಲ್ಲ ತಗೊಳ್ಳಿ ಅಂದ್ರೆ ತಗತೀವಿ. ಇಲ್ಲ ಹಂಗೆ ಹಿಂಗೆ ಅಂತ ಹೇಳಿದ್ರೆ ಬೇಡ ಬಿಡಿ, ನೀವು ಯಾರೇ ಯಾರಿಗಾನ ಕೊಟ್ಕೊಳ್ಳಿ. ಅಮ್ಮ, ಏನ್ ಮಾಡೋದು? ಯಾಳ ದೇವ್ದ ಮನೇನ ಇನ್ನು ಯಾರು ತಗೋತಾರೆ? ಯಾರು ತಗೊಳಕಿಲ್ಲ. ಸುಮ್ಮನೆ ಒಂದು 2-3 ದಿನ ಅಡ್ವಾನ್ಸ್ ಕೂಡ ಕೆಲವೊಂಚೂರು ಅಡ್ವಾನ್ಸ್ ದುಡ್ಡಾಗಿ ತಿನ್ಕೊಂಡು ಓಡಾಡ್ಕೊಂಡಿರೋಣ. 3 ದಿನ ಆದ್ಮೇಲೆ ತಗೋತಾನಲ್ಲ, 20 ಲಕ್ಷ ಕೊಟ್ಬಿಡ್ತಾನಲ್ಲ, ಅವಾಗ ಬೇಕಾದ್ರೆ ಮನೆಯ ಕೊಟ್ಬಿಡೋಣ. ಸರಿ ಆಯ್ತು, ನೀವು ಇಷ್ಟೆಲ್ಲ ಇಷ್ಟಪಟ್ಬಿಟ್ಟಿದ್ದೀರಾ ಮನೆಯ, ಇಷ್ಟೆಲ್ಲನೂ ಅನ್ಕೊಂಡಿದ್ದೀರಾ. ಸರಿ ಆಯ್ತು ಬಿಡಿ, ನಿಮಗೆ ಯಾಕೆ ನಾವು ಬೇಡ ಅಂತನ್ಬೇಕು? ನಿಮ್ಮ ಇಷ್ಟಗಳು ಕಷ್ಟಗಳು ನಿಮಗೆ ಗೊತ್ತು. ಆದರೆ ಬೇರೆ ಯಾರನ್ನ ಮನೆ ಕೇಳ್ಬಿಡ್ತಾರಲ್ಲ, ನಿಮಗೆ ಈ ಮನೆ ಮಿಸ್ ಆಗೋಗ್ಬಿಡ್ತದಲ್ಲ ಅಂತ ಬೇಜಾರಿಗೆ ಹೇಳಿದ್ವಿ ಅಷ್ಟೇನೆ. ನಿಮ್ಗೇನಾದ್ರೂ ಅಭ್ಯಂತರ ಇಲ್ಲ, ಈ ತಗೋತೀನಿ ಮನೆ ಅಂತ ನಂಬಿಕೆ ಇದ್ರೆ ಒಂದು 5-10 ಅಡ್ವಾನ್ಸ್ ಕೊಡಿ. ಯಾಕಂದ್ರೆ ನಿಮ್ಮ ಹೆಸರಿಗೆ ಬುಕ್ ಮಾಡಬೇಕಲ್ಲ. ಇಲ್ಲ ಬೇರೆ ಯಾರನ್ನ ಬಂದ್ಬಿಟ್ಟು ಬೇಕು ಅಂದ್ಬಿಟ್ರೆ ನಾವು ಮನಸ್ಸು ಆ ಕಡೆ ಈ ಕಡೆ ಎಳ್ದಾಡ್ಬಿಡ್ತದೆ. ಹಂಗೇನೇ ಕೊಟ್ಬಿಡ್ತೀವಿ. ಅದಕ್ಕೆ ನೀವೇನಾರ ಹೊಸಿ ಅಡ್ವಾನ್ಸ್ ಅಂತೇನಾರ ಹೊಸಿ ದುಡ್ಡು ಕೊಟ್ಟೋದ್ರೆ ಚೆನ್ನಾಗಿರೋದು. ನನಗೆ ಗೊತ್ತು, ಅಡ್ವಾನ್ಸ್ ಕೊಡ್ಲಿಲ್ಲ ಅಂದ್ರೆ ಯಾರನ್ನೂ ಸ್ಟಾರ್ಟಿಂಗ್ ಆಗಿ ನಂಬಕ್ಕಿಲ್ಲ. ಮನೆಯ ತಗತೀವಿ ಅಂತ ಹೇಳ್ಬಿಟ್ಟು ಬೇರೆ ಹೊರಟೋಗ್ಬಿಡ್ತಾರೆ ಅಂತ ಹೇಳ್ಬಿಟ್ಟು. ಸರಿ, ತಗೊಳ್ಳಿ ಕಾಸನ್ನ. 10,000 ರೂಪಾಯಿ ಐತೆ. ಈ ಮನೆ ನಾನೇ ತಗತೀನಿ. ಗುರುವಾರ ರಿಜಿಸ್ಟ್ರೇಷನ್ ಮಾಡ್ಸೋಣ ಈ ಮನೆಯ. ತಗೊಳ್ಳಿ 10,000 ರೂಪಾಯಿ ದುಡ್ಡ. ಸಲ ಪೇಪರ್ ನೋಡ್ತೀನಿ, ಕೊಡಿ. ಅವೇನು ಸುಳ್ಳು ಮಾಡಕ್ಕಿಲ್ಲ. ನನ್ನ ಹೆಸರು ಆಶಾ ಅನ್ನ ಹೆಸರಿನಾಗೇನೇ ಇರೋದು. ಒಂದು ಕಿತ ಬೇಕಾದ್ರೆ ನೋಡಿ ಸರಿಯಾಗಿ ನಿನಗೆ. ನನ್ನ ಹೆಸರಿನಾಗ ಬಿಟ್ರೆ ಬೇರೆ ಹೆಸರಿನಾಗ ಯಾರ ಹೆಸರಿನಾಗೂ ಇಲ್ಲ. ನೋಡ್ಕೊಳ್ಳಿ. ಪಾಪ ನಿಮ್ಗೂ ಯಾಕೆ ಮೋಸ ಗೀಸ ಮಾಡ್ತೀವಿ ಅಂತ ಭಯಗಿಯೇ ಇದ್ರೆ ನೀವು ತಾನೇ ಬೇರೆ ಊರವರು. ನಮ್ಮನ್ನ ಹೆಂಗೆ ನಂಬ್ತೀರಾ ಹೇಳಿ? ಅಯ್ಯೋ, ಹಾಗೇನಿಲ್ಲ, ಆ ಥರ ಏನಿಲ್ಲ. ನೋಡ್ಬೇಕಲ್ವಾ, 10,000 ರೂಪಾಯಿ ಅಡ್ವಾನ್ಸ್ ಬೇರೆ ಕೊಡ್ತಾ ಇದ್ದೀನಿ. ಪುತ್ರ ಎಲ್ಲ ಕರೆಕ್ಟಾಗಿ ಐತಾ, ಯಾರ್ದು ತೊಂದರೆ ಇಲ್ವಾ ಅಂತ ಹೇಳ್ಬಿಟ್ಟು. ಕಣಮ್ಮ, ಆಶಾ ನಿನ್ನ ಹೆಸರಿನಾಗೆ ಮನೆ ಎಲ್ಲನೂ ಐತೆ. ಪರವಾಗಿಲ್ಲ ಬಿಡು. ಇಷ್ಟಿದ್ರು ಸಾಕು ಏನು ತೊಂದರೆ ಇಲ್ಲ. ತಗತೀನಿ ಮನೆಯ. ನೋಡಮ್ಮ, ಅಡ್ವಾನ್ಸ್ ಕೊಟ್ಟಿದ್ದೀನಿ. ಗುರುವಾರ ಯಾವುದಕ್ಕೂ ರಿಜಿಸ್ಟ್ರೇಷನ್ ಇಕ್ಕೊಬಿಡೋಣ. ಫೋನ್ ಹಾಕ್ರಿ, ಗುರುವಾರ ಯಾವುದಕ್ಕೂ ಫೋನ್ ಹಾಕ್ರಿ. ಸರಿನಾ? ನಾನು ಬರ್ತೀನಿ ಕಣಮ್ಮ. ನನಗೂ ಇನ್ನೂ ಬೇಜಾನ್ ಕೆಲಸ ಐತಿ. ನನ್ನ ಮಕ್ಳಿಗೆ ಫೋಟೋ ಎಲ್ಲ ಹೊಡ್ಕೊಂಡಿದ್ದೀನಿ ಮನೆದು. ಹೋಗ್ಬಿಟ್ಟು ನನ್ನ ಮಕ್ಳಿಗೆಲ್ಲ ತೋರಿಸ್ಬೇಕು. ಫೋಟೋ ಎಲ್ಲನೂ ಅವ್ರಿಗೂ ಮನೆ ಇಷ್ಟ ಆಗ್ಬೇಕಲ್ವೇ? ಹೋಗ್ಬಿಟ್ಟು ನಾನು ಎಲ್ಲನೂ ತೋರಿಸ್ತೀನಿ. ಸರಿನಾ? ಇನ್ನು ನಾನು ಬರ್ತೀನಿ. ಆಯ್ತನಾ, ಒಳ್ಳೇದಾಗ್ಲಿ. ಆ ದೇವ್ರು ನಿಮ್ಗೆ ಒಳ್ಳೇದು ಮಾಡಲಿ. ಹಬ್ಬ ದೇವ್ರೆ, ಕೈ ತಪ್ಪು ಹೊಂಟೋಯ್ತದೆ ಅಂತ ಅನ್ಕೊಂಡಿದ್ದೆ ಕಣಮ್ಮ. ನಾನಂತೂ ಸದ್ಯ ಕೈ ತಪ್ಪು ಹೋಗ್ದಿದ್ದಂಗೆ ಹೆಂಗೋ ದುಡ್ಡು 20 ಲಕ್ಷ ರೂಪಾಯಿ ನಮಗೆ ವಾಪಸ್ ಬರ್ತದೆ ಕಣಮ್ಮ. 10 ರೂಪಾಯಿನೂ ಏನು ಮೋಸ ಇಲ್ಲ ಕಣಮ್ಮ. ಈ ಮನೆ ನೋಡಿದ್ರೆ ಯಾರೂ ನಂಬ್ತಾರೆ. ಎಲ್ಲರೂ ಕಮ್ಮಿ ರೇಟಿಗೆ ಸಿಗ್ತೈತೆ ಅಂತ ತಗೊಬಿಡೋದು. ಈ ಮೋಹಿನಿಗಳೊತ್ತಿಗೆ ಎಣಗದು. ನಡಿ, ಮೋಹಿನಿಗಳೆಲ್ಲ ಬೆಳಗ್ಗೆ ಹೊತ್ತು ನಿದ್ದೆ ಹೋಗ್ತಾ ಇರ್ತವೆ ಅಂತ ಅನ್ನಿಸ್ತದೆ. ಅದಕ್ಕೇನೆ ನಾವು ಮಾತಾಡಿದ್ದೇನೋ ಕೇಳಿಸ್ತಾ ಇರಲ್ಲ ಈ ದೆಯ್ಯಗಳಿಗೆ. ನಡಿ ಹೋಗನಿ. 10,000 ರೂಪಾಯಿ ಐತಲ್ಲ, ಚೆನ್ನಾಗಿ ತಿನ್ಕೊಂಡು ಓಡಾಡ್ಕೊಂಡಿದ್ದಾನೆ. 3 ದಿನ ಉಟ್ಕೊಂಡು ಮನೆ ರಿಜಿಸ್ಟ್ರೇಷನ್ ಆಯ್ತದಲ್ಲ. ರಿಜಿಸ್ಟ್ರೇಷನ್ ಆಗಿದ ತಕ್ಷಣ ನಾವು ಬೇರೆ ಕಡೆ ಎದ್ದು ಬಿಡೋಣ. ಆಯ್ತು ಬಾರೆ.